ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲಲ್ಲಿ ಹೊಸ ಹೆಣ್ಣು ಮಕ್ಕಳಾಗಿರಲಿ ಅಥವಾ ಆಂಟಿಗಳಾಗಿರಲಿ ಅವರ ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಅವ್ರಿಗೆ ಮದುವೆ ಆಗುವ ಹುಡುಗ ಜೊತೆಗೆ ಸಂಬಂಧ ಬೆಳೆಸುವಂಥ ಹುಡುಗ ಬೇಕಾಗಿರ್ತಾರೆ ನೋಡಿ ಸ್ನೇಹಿತರೆ. ನಿಮಗೆ ಇವರಲ್ಲಿ ಯಾರಾದರೂ ಸೆಲೆಕ್ಷನ್ ಆದರೆ ಪ್ರಸ್ತುತ ಅವ್ರ ಜೊತೆ ನೀವು ಸಂಬಂಧ ಕೂಡ ಬೆಳೆಸ್ಕೊಳ್ಬೋದಾಗಿರುತ್ತೆ. ಇವತ್ತು ನಮಗೆ ಬಿಜಾಪುರದಿಂದ ಸಂಜನಾ ಅಂತ ಇವರು ಕಳಿಸಿರ್ತಕ್ಕಂಥ ಮಾಹಿತಿ. ಆ್ಯಂಡ್ ಇವರ ವಯಸ್ಸು ಬಂದು 33 ವರ್ಷ ಅಂತ ನಮಗೆ ಹೇಳಿದ್ದಾರೆ. ಇವರ ಫೋಟೋ ಅವರು ಕಳಿಸಿಲ್ಲ ಸ್ನೇಹಿತರೆ. ಪ್ರಾಬ್ಲಮ್ ಆಗುತ್ತೆ ಸರ್, ನಾನು ಕಳಿಸಲ್ಲ. ನನಗೆ ಅವರು ಇಷ್ಟ ಆಗಿದ್ದರೆ ಅವ್ರಿಗೆ ನಾನು ಪ್ರೈವೇಟಾಗಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇವರು ಹುಟ್ಟಿದಂಥ ದಿನಾಂಕ ಬಂದುಬಿಟ್ಟು ಫೆಬ್ರವರಿ 17ರಂದು ಇವರು ಜನನ ಆಗ್ತಾರೆ. ಇವರ ವಯ ಬಂದು 33 ವರ್ಷ ಅಂತ ಹೇಳಿದ್ದಾರೆ. ಆ್ಯಂಡ್ ಇವರು ಬಂದುಬಿಟ್ಟು ಲಿಂಗಾಯತರು, ಪ್ರಸ್ತುತ ಸಸ್ಯಾಹಾರಿ ಪ್ರಿಯೆ. ಆ್ಯಂಡ್ ಒಂಟಿಯಾಗಿರ್ತಕ್ಕಂಥ ನನ್ನ ಲೈಫ್ನಲ್ಲಿ ಒಬ್ಬ ಹುಡುಗ ಬಂದು ಒಂಟಿ ಜೀವನಕ್ಕೆ ಬ್ರೇಕ್ ಹಾಕಬೇಕು ಅಂತ ತಿಳಿಸಿದ್ದಾರೆ. ಇವಾಗ ಮದುವೆ ಆಗುವಂಥ ಒಂದು ಬಯಕೆ ಕೂಡ ಆಗಿದೆ ಅಂತ ಈ ಒಂದು ಸಂಜನಾ ಅವರು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ವ್ಯಕ್ತಪಡಿಸಿರೋದು. ಅವ್ರಿಗೆ ಇಂಥ ಹುಡುಗ ಬೇಕು ಅಂತ ಹೇಳಿರೋದು ಮೊದಲನೇ ಪಾಯಿಂಟಲ್ಲಿ ಹೇಳಿರ್ತಕ್ಕಂಥದ್ದು. ನೋಡ್ಕೊಳ್ಬೋದು ನೀವೇ, ಮದುವೆ ಆಗುವಂತಹ ಗಂಡು ಒಂದು ಲಿಂಗಾಯತರಾಗಿರಬೇಕು, ಇಲ್ಲಾಂದರೆ ಗೌಡ್ರು ಆಗಿರಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅವರು ಸಿಂಗಲ್ ಆಗೇ ಇರಬೇಕು, ಜೊತೆಗೆ ಸಸ್ಯಾಹಾರಿ ಪ್ರಿಯ ಆಗಿರಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇದು 3 ಪಾಯಿಂಟ್ಗಳಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ನಿಮ್ಮ ಹತ್ರ ಇವು 3 ಇದ್ದು ಅಂತಂದರೆ 1ನೇ ಪಾಯಿಂಟಲ್ಲಿ ಸೆಲೆಕ್ಷನ್ ಆದರೆ ನೀವು ಇನ್ನು 2ನೇದಾಗಿ ನನ್ನ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯ ಬೆಳೆಸಬೇಕು, ಆ ಒಂದು ಬಾಂಧವ್ಯ ನನಗೆ ಇಷ್ಟ ಆಗಿದ್ದರೆ ನನ್ನನ್ನು ವಿವಾಹ ನೀವು ಆಗ್ಬೋದು ಅಂತ ಹೇಳಿದ್ದಾರೆ. ಇದು 4ನೇ ಪಾಯಿಂಟು. ಇನ್ನು ಕೊನೆಯದಾಗಿ ನಿಮ್ಮ ಒಂದು ತಂದೆ ತಾಯಿಯವರು ಇಬ್ಬರು ಕೂಡ ಇದ್ದರೆ ನನಗೆ ಏನು ಅಭ್ಯಂತರ ಇಲ್ಲ, ಅವರನ್ನು ಚೆನ್ನಾಗಿಯೇ ನೋಡ್ಕೊಳ್ತೀನಿ. ಬಟ್ ನನ್ನ ಜೊತೆ ನೀವು ಆವಾಗವಾಗ ಜಗಳ ಆಡಬಾರ್ದು ಅಂತ ಹೇಳಿರೋದು. ಇದೆಲ್ಲ ಕ್ವಾಲಿಫಿಕೇಷನ್ ನನ್ನ ಹತ್ರ ಇದೆ. ಇವ್ರು ಹೇಳಿದಂಗೆ ಕೇಳ್ಕೊಳ್ತೀನಿ. ಇದೆಲ್ಲ ಏನು ಹೇಳಿದರೆ ಇದರೆಲ್ಲ ಕೂಡ ನಾನು ಸೆಲೆಕ್ಷನ್ ಆಗ್ತೀನಿ ಅಂತ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ದರೆ sri@gmail.comಗೆ ಒಂದು ಮೇಲ್ ಮಾಡಬೇಕು. ಇದು ನಿಮ್ಮ ಡೀಟೇಲ್ಸ್ಗಳು ಎಲ್ಲ ಅವ್ರಿಗೆ ಕಳಿಸಿ. ಅದಾಗಲೇ ನನಗೆ ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಊರು ಜೊತೆಗೆ ಇವರು ಇಷ್ಟ ಆಗಿದ್ದಾರೆ ಇಲ್ವೋ ಅಂತ ತಿಳಿಸಿ. ಅವರು ಅಲ್ಲಿಂದಲೂ ಕೂಡ ನೀವು ಚೆಕ್ ಮಾಡಿಬಿಟ್ಟು ಒಬ್ಬನಿಗೆ ರಿಪ್ಲೈ ಕೊಡ್ತಾರೆ. ಇದು ಅವ್ರು ಹೇಳಿರ್ತಕ್ಕಂಥ ಮಾಹಿತಿ. ಇನ್ನು ಈ ಕಡೆ ಬರೋದಾದರೆ ರೀಸೆಂಟಾಗಿ ಅವರು ಈ ಒಂದು ಮರಿವೇರ್ ಅಂತಂದ್ಬಿಟ್ಟು ಒಂದು ಕಾರನ್ನು ತೆಗೆದುಕೊಂಡಿರ್ತಾರೆ. ಮೇಲ್ಗಡೆ ನೋಡ್ಕೊಳ್ಬೋದು ನೀವು, ಬ್ಲ್ಯಾಕ್ ಕಲರಲ್ಲಿ ಟಾಪ್ ಮಾಡಲ್ ಹೆಂಗಿದೆ. ಆ್ಯಂಡ್ ಈ ಒಂದು ಬ್ಯಾಕ್ ಸೈಡಲ್ಲಿ ಧೂಮ್ ಅಂತಂದ್ಬಿಟ್ಟು ಡಿಸೈನ್ ಕೂಡ ಹೆಂಗಿದೆ. 4 ಟೈರ್ ಕಂಡೀಷನ್ 100% ಇದೆ ಸ್ನೇಹಿತರೆ. ಇದು 2013ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸೆಕೆಂಡ್ ಹ್ಯಾಂಡ್ ಶೋರೂಮ್ದಿಂದ ತಗೊಂಡಿರ್ತಾರೆ, ಸುತ್ತಾಡೋಕ್ಕೆ ಅದು ಇದು ಮಾಡೋದಕ್ಕೆ ಅಂತ. ಈ ರೀತಿಯಾಗಿದೆ ಆ ಒಂದು ಕಾರು. ಇವಾಗ ಪ್ರೆಸೆಂಟಾಗಿ ಮನೆಯಲ್ಲಿ ಮೂಲೆ ಗುಂಪಾಗಿದೆ. ಒಂದು 20,000-30,000 ರೂಪಾಯಿ ಒಳಗಡೆ ಇದು ರಿಪೇರಿ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಒಳ್ಳೆಯ ಒಂದು ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಡೈರೆಕ್ಟ್ ವಿಚ್ ಮೇಕ್ ಆ್ಯಂಡ್ XC40 ಅರೌಂಡ್ ದ ಟೌನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಮೇಕ್ ದ ಇನ್ ರಿಪೇರ್ ಆ್ಯಂಡ್ ಯು ಕ್ಯಾನ್ ಡ್ರೈವ್ ಅಂತ ಹೇಳಿರ್ತಕ್ಕಂಥದ್ದು. ನೀವು ಅದನ್ನು ರಿಪೇರಿ ಮಾಡಿಬಿಟ್ಟು ಡ್ರೈವ್ ಕೂಡ ಮಾಡ್ಬೋದು. ಅದು ನಿಮಗೇನೆ, ನಿಮ್ಮ ಹೆಸರಿಗೇ ಮಾಡಿಕೊಡ್ತೀನಿ. ಅಂದರೆ ಏನಪ್ಪ ವಿಚಾರ ಅಂತಂದರೆ, ಇವರನ್ನ ಮದುವೆ ಆದರೆ ಬರೀ ಏನೇನು ಸಿಗುತ್ತೆ ಅಂತ ಕೆಲವೊಂದಿಷ್ಟು ಜನ ಯೋಚನೆ ಮಾಡ್ತಾರೆ. ಈ ಒಂದು ಕಾರ್ ಸಿಗುತ್ತೆ ಅಂತ ಅವರೇ ಖುದ್ದಾಗಿ ಆಫರಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಇದರ ಒಳಗಿನ ಕೆಲವೊಂದಿಷ್ಟು ಇಂಟೀರಿಯರ್ಗಳು ನೋಡ್ಕೊಳ್ಬೋದು. ಮೊದಲನೇದಾಗಿ ಸೀಟ್ಗಳು ನೋಡೋಣ. ಸೀಟ್ ಕ್ವಾಲಿಟಿಯಲ್ಲಿ ಈ ಒಂದು ಸೀಟ್ ಬಂದುಬಿಟ್ಟು ಬ್ಲ್ಯಾಕ್ ಕಲರಲ್ಲಿದೆ. ಕೆಲವೊಂದಿಷ್ಟು ವೈಟ್ ಇರುತ್ತೆ. ಸ್ವಿಫ್ಟ್ ಡಿಸೈರ್ ಆ್ಯಂಡ್ ಇಟಿಕಾ ಇದರಲ್ಲೆಲ್ಲನೂ ಕೂಡ ವೈಟ್ ಇರುತ್ತೆ, ಇದರಲ್ಲಿ ಬ್ಲ್ಯಾಕ್ ಇದೆ. ಆ್ಯಂಡ್ ಇಲ್ಲಿ ಕೂಡ ಈ ಧೂಮ್ ಕಲರಲ್ಲಿ ಏನು ಕಾಣಿಸ್ತಿದೆ ಅದೇ ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ಗ್ಲಾಸಸ್ ಕೂಡ ನೋಡ್ಕೊಳ್ಬೋದು. ವೆರಿ ಸ್ಮೂತ್ ಜರ್ನಿ. ನೀವು ಇದರಲ್ಲಿ ಕೂತ್ಕೊಂಡು ಲಾಂಗ್ ಡ್ರೈವು, ತೆಗ್ಗು, ಗುಡ್ಡ ಇಂಥಲ್ಲಿ ಏನಾದರೂ ಹೋದರೂ ಕೂಡ ಏನು ಗುರು ನಾನು ಕಾರಲ್ಲಿದ್ದೀನ ಮನೇಲಿದ್ದೀನ ಅಂತ ಫೀಲ್ ಆಗಬೇಕು ನಿಮಗೆ. ಆ ರೀತಿಯ ಕೆಲವೊಂದಿಷ್ಟು ಎನರ್ಜಿನ ಇದರಲ್ಲಿ ಪಾಸ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನೀವು ಕೂಡ ನೋಡ್ಕೊಳ್ತಿದ್ದೀರಾ. ನಮಗೆ ಕಾರಿನ ಮಾಹಿತಿ ಎಕ್ಸ್ಟ್ರಾ ಬೇಕಾಗಿಲ್ಲ ಅಲ್ವಾ, ನಮಗೆ ಬೇಕಾಗಿರೋದೇನು ಅವ್ರಿಗೆ ಇಷ್ಟ ಆಗಿದ್ದೀವ. ಅವರು ಡೀಟೇಲಾಗಿ ಏನು ಹೇಳಿದ್ದಾರೆ, ಯಾವ ರೀತಿ ಹುಡುಗ ಬೇಕು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡೋಣ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಹೊಸ ಪ್ರೊಫೈಲ್ ಯಾವುದಾದ್ರೂ ಇದ್ದರೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ, ಬಾಯ್.